ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ? ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮಂಡ್ಯ ನಗರದ ಬನ್ನೂರು ರಸ್ತೆಯಲ್ಲಿರುವ ಶ್ರೀ ಶನೇಶ್ವರ ದೇವಸ್ಥಾನ ಮುಂಭಾಗ ಶ್ರೀ ಸಂಜೀವಿನಿ ಆಟೋ ನಿಲ್ದಾಣದ ವತಿಯಿಂದ 69ನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಇನ್ನು ಈ ಕಾರ್ಯಕ್ರಮವನ್ನು ಪೂಜೆ ಮಾಡುವುದರ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ದೊರಕಿಸಲಾಯಿತು. ಇನ್ನು JDS ಪರಾಜಿತ ಅಭ್ಯರ್ಥಿ BR ರಾಮಚಂದ್ರರವರು ಧ್ವಜಾರೋಹಣ ಮಾಡೋದರ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ದೊರಕಿಸಿಕೊಟ್ಟರು. ಇನ್ನು ಸಂಜೀವಿನಿ ಆಟೋ ಗೆಳೆಯರ ಬಳಗದವರು ಪ್ರತಿ ವರ್ಷವೂ ಸಹ ಈ ಕಾರ್ಯಕ್ರಮ ಆಯೋಜನೆ ಮಾಡುತ್ತಾ ಬರುತ್ತಿದ್ದು 2ನೇ ವರ್ಷದ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡೋದು ಸಂತಸದ ವಿಚಾರ ಎಂದು ತಿಳಿಸಿದರು. ಇನ್ನು ಈ ಕಾರ್ಯಕ್ರಮದ ಧ್ವಜಾರೋಹಣವನ್ನು ಮಾಡುವುದರ ಮುಖಾಂತರ ವೇದಿಕೆ ಕಾರ್ಯಕ್ರಮಕ್ಕೆ ಚಾಲನೆ ದೊರಕಿಸಲಾಯಿತು. JDS ಪರಾಜಿತ ಅಭ್ಯರ್ಥಿ BR ರಾಮಚಂದ್ರ ಅವರು ಮನಮೂಲ ನಿರ್ದೇಶಕರು ಆಗಿರುವಂತಹ ರಾಮಚಂದ್ರರವರು ಆಟೋ ನಿಲ್ದಾಣದಲ್ಲಿರುವಂತಹ ಶ್ರೀ ಸಂಜೀವಿನಿ ಗೆಳೆಯರ ಬಳಗದವರ ವತಿಯಿಂದ ನಡೆಸ್ತಾ ಇರ್ತಕ್ಕಂಥ ಈ ಒಂದು ಕಾರ್ಯಕ್ರಮಕ್ಕೆ ಶುಭವಾಗಲಿ ಎಂದು ಶುಭ ಹಾರೈಸಿದರು. ಇನ್ನು ಬಂದಿರುವಂಥ ಭಕ್ತಾದಿಗಳಿಗೂ ಸಹ ಅನ್ನಸಂತರ್ಪಣಾ ವ್ಯವಸ್ಥೆಯನ್ನು ಸಹ ಮಾಡಲಾಯಿತು. ಇನ್ನು 8ನೇ ವಾರ್ಡ್ ನಗರಸಭಾ ಸದಸ್ಯರಾಗಿರ್ತಕ್ಕಂಥ ಶ್ರೀಯುತ ಕುಮಾರ್ ಅವರು ಹಾಗೂ ಪಾಪಣ್ಣರವರು, ನವೀನ್ರವರು, ಸುರೇಶ್ ರವರು ಸೇರಿದಂತೆ ಇನ್ನಿತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮನ ಯಶಸ್ವಿಗೊಳಿಸಿದರು. ಇನ್ನು ಪಾಪಣ್ಣನವರು ಕನ್ನಡ ರಾಜ್ಯೋತ್ಸವದ ವಿಚಾರಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋದರು. ನವೆಂಬರ್ 1 ಕನ್ನಡ ರಾಜ್ಯೋತ್ಸವ 1973 ಹೇಗೆ ಏಕೀಕರಣವಾಯಿತು ಅನ್ನೋದರ ಸಂಪೂರ್ಣ ಅಪ್ಡೇಟ್ಸು ಸಹ ನೀಡಿದರು. ಇನ್ನು ಮನಮೂಲ ನಿರ್ದೇಶಕರು ಹಾಗೂ JDS ಪರಾಜಿತ ಅಭ್ಯರ್ಥಿ BR ರಾಮಚಂದ್ರರವರಿಗೆ ಅಭಿಮಾನಿಗಳು, ಕಾರ್ಯಕರ್ತರು ಹೂಗುಚ್ಛ ನೀಡುವುದರ ಮುಖಾಂತರ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಪಾಪಣ್ಣನವರು ಸಹ ಮಾತಾಡಿ ಯಶಸ್ವಿಗೊಳಿಸಿದರು. ಇನ್ನು JDSನ ಯುವ ಮುಖಂಡರು ಆಗಿರ್ತಕ್ಕಂಥ ಶಿವಪುರ ಮಹೇಶ್ ರವರು ಸಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದರು. ನಂತರ ಅವರ ಅನಿಸಿಕೆ ಅಭಿಪ್ರಾಯಗಳನ್ನು ಸಹ ಹಂಚಿಕೊಂಡರು. ಈ ಕುರಿತು ಡೈಮಂಡ್ ಟಿವಿ ನಡೆಸಿರುವಂಥ ವಿಶೇಷ ವರದಿ ಇಲ್ಲಿದೆ. ಬನ್ನಿ ಪ್ರಿಯ ವೀಕ್ಷಕರೇ, ನೋಡ್ಕೊಂಡು ಬರೋಣ. ನವೀನ್ ಅಣ್ಣವರೇ, ಅವರ ಸೇರಿದಂಥ ಶಿವಪುರ ಮಹೇಶ್ ಅವರೇ, ವೇದಿಕೆ ಎಲ್ಲ ನನ್ನ ಗಣ್ಯರೇ ಹಾಗೂ ಎಲ್ಲ ಪದಾಧಿಕಾರಿಗಳೇ ಹಾಗೂ ನನ್ನ ಎಲ್ಲ ಸ್ನೇಹಿತರೆ, ಅಭಿಮಾನಿಗಳೇ, ನಿಜವಾಗ್ಲೂ ನನಗೆ ಖುಷಿ ಆಗ್ತದೆ. ಕನ್ನಡದ ಬಗ್ಗೆ ಒಂದು ಅಭಿಮಾನ ಇಟ್ಕೊಂಡು ಒಂದೇ ಕಡೆ ಇಲ್ಲ, ಮಂಡ್ಯ ಏನು ಸಿಟಿನಲ್ಲಿ ಆಗ್ಬೋದು, ಹಳ್ಳಿನಲ್ಲಿ ಆಗ್ಬೋದು, ಕನ್ನಡ ರಾಜ್ಯೋತ್ಸವನ ಅತಿ ಅಚ್ಚುಕಟ್ಟಾಗಿ ಅತಿ ವಿಜೃಂಭಣೆಯಿಂದ ನಮ್ಮ ಎಲ್ಲ ಆಟೋ ಸಂಘದ ಮಾಲೀಕರು ಹಾಗೂ ಆಟೋ ಚಾಲಕರು ಸುಧಾ ಒಂದು ಸಂತೋಷದಿಂದ ಇವತ್ತು ಆಚರಣೆ ಮಾಡ್ತಿದ್ದೀರಿ. ಇದೇ ರೀತಿ ನಿಮ್ಮೆಲ್ಲರ ಒಗ್ಗಟ್ಟು ಇರಲಿ. ನಿಮ್ಮ ಏನೇ ಒಂದು ಬೇಡಿಕೆ ಇದ್ರೂ ಸುಧಾ ನಿಮ್ಮ ಒಗ್ಗಟ್ಟು ಇರಬೇಕು. ನಮ್ಮ ನಿಜವಾಗ್ಲೂ ನಮ್ಗೆ ಗೊತ್ತಿದೆ, ಇತ್ತೀಚಿನ ದಿನಗಳಲ್ಲಿ ಒಂದು ಏನು ಮನೆಗೆ ನಮ್ಮ ಸೇವಕರಾಗಿ ಕೆಲಸ ಮಾಡುವಂಥ ನಮ್ಮ ಆಟೋ ಚಾಲಕರಾಗ್ಬೋದು, ಮಾಲೀಕರಾಗ್ಬೋದು ತುಂಬ ಕಷ್ಟದಿಂದ ಇದ್ರಿ. ಏಕೆಂದರೆ ನಿಮಗೆಲ್ಲ ಈಗ ಏನು ಊರುಗಳು ಎಲ್ಲ ಬಂದಮೇಲೆ ತುಂಬ ಕಷ್ಟಗಳ ಜೀವನ ಆಗ್ತದೆ. ಇಂಥದ್ದು ಸುಧಾ ನೀವು ಕನ್ನಡ ರಾಜ್ಯೋತ್ಸವ ಎಷ್ಟು ಅಚ್ಚುಕಟ್ಟಾಗಿ ಇಷ್ಟು ಜೋರಾಗಿ ಆಚರಿಸಿದ್ರೆ ನಿಮ್ಮೆಲ್ಲರ ಒಂದು ಹೆಮ್ಮೆ, ನಿಮ್ಮೆಲ್ಲರ ಅಭಿಮಾನ. ಹಾಗಾಗಿ ನಿಮ್ಮೆಲ್ಲರಿಗೂ ಆ ಭಗವಂತ ದೇವರು ಒಳ್ಳೇದು ಮಾಡಲಿ. ನಿಮ್ಮೆಲ್ಲರ ಒಗ್ಗಟ್ಟು ಹೀಗೆ ಇರಲಿ. ಒಂದೊಂದು ದಿವಸ ನಿಮ್ಮ ಜೊತೆ ನಾವು ಸುಧಾ ನಿಲ್ತೀವಿ ನಿಮ್ಮ ಸಹಕಾರಕ್ಕೆ ಅಂತ ಹೇಳ್ತಾ ಇಷ್ಟೊಂದು ಮಾತಾಡಲಿಕ್ಕೆ ಅವಕಾಶ ಕೊಡುವಂತ ನಿಮ್ಮೆಲ್ಲರಿಗೂ ನಮಗೆ ಪಾಪಣ್ಣವರು ಎಲ್ಲ ಇಷ್ಟವಾಗಿ ಹೇಳಿದ್ದಾರೆ. ಎಲ್ಲ ಏನು ನಮ್ಮ ಕನ್ನಡ ಹೋರಾಟ ಕೊಟ್ಟದ ಕರ್ನಾಟಕಕ್ಕೆ ಹೋರಾಟ ಕೊಟ್ಟಂತ ಅದ್ರ ಬಗ್ಗೆ ಒಂದು ಸ್ಮರಣೆ ಮಾಡ್ತಾ ಹೇಳಿದ್ದಾರೆ. ದಯಮಾಡಿ ಎಲ್ಲರೂ ಹೀಗೆ ಒಗ್ಗಟ್ಟಾಗಿದೆ. ನಿಮ್ಮ ಜೊತೆ ನಮ್ಮ ಬೆಂಬಲ ಇರ್ತದೆ. ನೀವು ಸುಧಾ ನನಗೆ ನಿಮ್ಮ ಸಹಕಾರ ಅತಿ ಅಮೂಲ್ಯ. ದಯಮಾಡಿ ನಿಮ್ಮ ಎಲ್ಲರ ಪ್ರೀತಿ ಆಶೀರ್ವಾದ ನನ್ನ ಮೇಲೆ ಇರಲಿ. ನಾನು ನಿಮ್ಮ ಜೊತೆ ಯಾವ ಸೇವಕನಾಗಿ ನೀವು ಹೇಗೆ ಸೇವಕರಾಗಿ ಕೆಲಸ ಮಾಡ್ತೀರೋ ಹಾಗೆ ನಾವು ನಿಮ್ಮ ಸೇವಕರಾಗಿ ಕೆಲಸ ಮಾಡಲಿಕ್ಕೆ ಬಂದಿದ್ದೀನಿ. ನಿಮ್ಮ ಜೊತೆ ನಾನು ಇರ್ತೀನಿ. ಯಾವುದೇ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಇದ್ರೂ ಸುಧಾ ಓದಿಸಿ ಬರೋಕ್ಕಾಗಿಲ್ಲ. ಯಾರು ಅನ್ಯತೆ ಬೋಸೋದು ಬೇಡ. ನಿಮ್ಮಲ್ಲಿ ಮತ್ತೆ ಒಮ್ಮೆ ಕೇಳ್ತೀನಿ, ನಿಮ್ಮೆಲ್ಲರ ಸಹಕಾರ ಇದೇ ರೀತಿ ನಮ್ಮ ಮೇಲೆ ಇರಲಿ. ನಾನು ಮತ್ತೊಂದು ದಿವಸ ಬಂದು ನಿಮ್ಮ ಜೊತೆ ಒಂದು ಮಾತುಕತೆಯನ್ನು ಮಾಡಿ ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಬೆಳೆಸೋದಕ್ಕಾಗ್ತಾ ಇಲ್ಲ, ಬಟ್ ಅದನ್ನ ಎಷ್ಟೇ ಕಷ್ಟ ಆದ್ರೂ ನೀವು ಬೆಳೆಸ್ತಾ ಇದ್ದೀರಾ. ಆ ಬೆಳೆಸ್ತಾ ಇರೋದಕ್ಕೆ ನಿಮ್ಮ ಎಲ್ಲಾ ಪಾದಾರಗಳಿಗೆ ನನ್ನ ನಮಸ್ಕಾರ. ಸೊ ನನಗೆ ಬಹಳ ಖುಷಿ ಆಗ್ತಾ ಇದೆ. ಯಾಕೆಂದ್ರೆ ಇದು ಪ್ರತಿ ಸಾರಿ ಇದನ್ನ ಹಬ್ಬ ಅಂತ ಸಂಭ್ರಮಿಸೋದು ನೀವು ಮಾತ್ರ. ನಿಮ್ಮಿಂದ ಬಿಟ್ಟರೆ ಇದನ್ನ ಬೇರೆ ಯಾರದೆಲ್ಲೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಈ ರಾಜ್ಯ ಮಟ್ಟದಲ್ಲಿ ಸಂಘ ಸಂಸ್ಥೆಗಳಿದೆ, ಅದು ಅದರದೇ ಆದ ರೂಪರೇಷೆಗಳನ್ನ ಇಟ್ಕೊಂಡು ಮಾಡ್ತಾ ಇದ್ದಾರೆ. ನಿಸ್ವಾರ್ಥವಾಗಿ ಏನಾದರೂ ಮಾಡ್ತಾ ಇದ್ದೀರಾ ಅಂದ್ರೆ ಅದು ಈ ಆಟೋ ಚಾಲಕ ಸಂಘ ಮತ್ತೆ ಅದರದ್ದು ಪದಾಧಿಕಾರಿಗಳಿಂದ ಮಾತ್ರ ನಡೆಯೋದಕ್ಕೆ ಸಾಧ್ಯ. ಸೊ ಈ ಭಾಷೆಗೆ ಎಷ್ಟು ಪ್ರಾಮುಖ್ಯತೆ ಇದೆ ಅಂದ್ರೆ ದೇಶದಲ್ಲಿ 4ನೇ ಸ್ಥಾನ ಇದೆ.
ಅಂದ್ರೆ ಅದು ದೇಶದಲ್ಲಿ 2ನೇ ಸ್ಥಾನ ಆಯ್ತು. ಅದು ರಾಜಕೀಯ ಉದ್ದೇಶದಿಂದ ಈಗ ಅದು 4ನೇ ಸ್ಥಾನ ಇದೆ. ಅಂದ್ರೆ ಎಷ್ಟು ಭಾಷೆ ಇದೆ ಭಾರತದಲ್ಲಿ, ಎಷ್ಟು ಭಾಷೆಗಳಿದೆ, ಆ ಭಾಷೆಗಳಲ್ಲಿ ನಮ್ಮ ನೋಟಲ್ಲೂ ಸಹ ನಮ್ದು ಕನ್ನಡ ಭಾಷೆ ಪ್ರಿಂಟ್ ಆಗ್ತಾ ಇದೆ. ಅಂದ್ರೆ ಅದಕ್ಕೆಲ್ಲ ಹೆಮ್ಮೆ. ಮತ್ತೆ ಇನ್ನೊಂದು ಖುಷಿ ವಿಚಾರ ಅಂದ್ರೆ ಅತಿ ಹೆಚ್ಚು ಕನ್ನಡ ಮಾತಾಡೋದು, ಅತಿ ಹೆಚ್ಚು ಕನ್ನಡನ ಪ್ರೀತಿಸೋದು ಈ ಮಂಡ್ಯ ಜನ ಮಾತ್ರ. ಈ ಕನ್ನಡ ಚಿತ್ರರಂಗಕ್ಕೆ ಈ ಮಂಡ್ಯದೇ ಅತಿ ಮುಖ್ಯವಾದ ಒಂದು ಕೊಡುಗೆ ಇತ್ತು. ಯಾಕೆಂದ್ರೆ ಯಾವುದೇ ಸಿನಿಮಾ ರಿಲೀಸ್ ಆದ್ರೂ ಕನ್ನಡದಲ್ಲಿ ಅದು ಅತಿ ಹೆಚ್ಚು ಓಡ್ತಾ ಇದ್ದಿದ್ದು ಮಂಡ್ಯದಲ್ಲಿ ಮಾತ್ರ. ಈ ಮಂಡ್ಯದ ಬಹುಪಾಲು ಎಲ್ಲ ಮಂಡ್ಯದವ್ರದ್ದು ಅಂತಂದ್ರೆ ಮಂಡ್ಯದದ್ದು ಇಂಡಿಯಾಗೆ ಗೊತ್ತು ಅಂತ. ಸೊ ಅದು ಎಲ್ಲದರಲ್ಲೂ ಪ್ರೂವ್ ಮಾಡಿದ್ರೆ ನಾನು ಹೊಸದಾಗಿ ಏನೋ ಹೇಳೋ ಅಂಥದ್ದು ಏನಿಲ್ಲ. ಇದನ್ನ ಹೀಗೆ ಬೆಳೆಸಿ ನಮ್ಮ ಸಹಕಾರ ನಿಮ್ಮ ಜೊತೆ ಇರುತ್ತೆ. ಖಂಡಿತ ನಾವು ನಿಮ್ಮ ಜೊತೆ ಇರ್ತೀವಿ.